ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ನಮ್ಮ ಮಮ್ಮಿ ಮನೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ನೈಟ್ ಬಂದಾಗ ಅಮ್ಮ ಮನೆಗೆ ಆಲ್ಮೋಸ್ಟ್ 10 ಗಂಟೆನೋ 10:30 ಆಗಿತ್ತು, ಲೇಟಾಗಿತ್ತು ಬಂದಾಗ. ಸೊ ಹಾಗಾಗಿ ಯಾವುದೇ ಥರದ ಬ್ಲಾಗ್ಸ್ ಏನೂ ಮಾಡಿರಲಿಲ್ಲ. ಆಲ್ ಆಫ್ ಅ ಸಡನ್ ಡಿಸೈಡ್ ಮಾಡ್ಕೊಂಡು ಬೇಗ ಹೊರಟ್ವಿ. ಆ್ಯಂಡ್ ಅಷ್ಟೇ ಗೈಸ್, ಬಂದ್ವಿ, ಏನೂ ತಿಂದಿಲ್ಲ. ಆಲ್ರೆಡಿ ಬರ್ತಾನೆ ನಾವು ಸ್ವಲ್ಪ ಬೇರೆ ಕಡೆ ಕೆಲಸಗಳಿತ್ತು. ಯೂಶ್ವಲಿ ವರ್ಷ ನಮ್ಮ ಹಸ್ಬೆಂಡ್ಗೆ ಫ್ರೆಂಡ್ ಕಡೆಯಿಂದ ಹಳ್ಸ್ಲೈನೆಲ್ಲ ಸಿಗುತ್ತೆ. ಆ್ಯಂಡ್ ಅಲ್ಲಿಗೆ ತರಕ್ಕೆ ಅಂದ್ಬಿಡೋಗಿದ್ವಿ. ಅದು ಸ್ವಲ್ಪ ದೂರ, ಅಲ್ಲಿಂದ ತೊಗೊಂಡು ಅಮ್ಮ ಮನೆಗೆ ತೊಗೊಂಡು ಬರಬೇಕಿತ್ತು. ಅಷ್ಟೊತ್ತಿಗೆ ನಮಗೆ ಹೊಟ್ಟೆ ಹಸಿತಿತ್ತು ಅಂತ ನನ್ನ ಮಗ ವ್ಯಾಫಲ್ ತಿಂದಿದ್ದ. ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಶವರ್ಮ ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅದೆಲ್ಲ ಮೆಕ್ಸಿಕನ್ ಶವರ್ಮ, ಅದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸಖತ್ತಾಗಿತ್ತು ಟೇಸ್ಟು. ಹೆಸರನ್ನ ಕೇಳ್ಕೊಬಂದಿದ್ದಾರೆ. ನೆಕ್ಸ್ಟ್ ಹೋಗೋಣ ಅಲ್ಲಿಗೆ ಅಂದ್ಬಿಟ್ಟು. ಬಟ್ ಲಿಟ್ರಲಿ ಫಾರ್ 100 ರೂಪೀಸ್ಗೆ ಒಂದು ಪ್ಲೇಟ್ ಶವರ್ಮ, ಅದು ಮೆಕ್ಸಿಕನ್ ಶವರ್ಮ ಫುಲ್ ಅನಿಸ್ಬಿಟ್ಟು ಹೊಟ್ಟೆಗೆ. ಯೂಶ್ವಲಿ ಬೇರೆ ಕಡೆ ರೋಲ್ಸ್ ಎಲ್ಲ ತೊಗೊಳ್ತೀವಲ್ಲ, ಅದೆಲ್ಲ ತುಂಬ ಇಷ್ಟು ಪುಟಾಣಿಗಿರುತ್ತೆ. ಅದು ತುಂಬ ಬರೀ ಎಲೆಕೋಸು ಆಮೇಲೆ ಮಯೋನೀಸೇ ಹಾಕಿರ್ತಾರೆ, ಚೆನ್ನಾಗಿರಲ್ಲ. ಬಟ್ ನೆನೆ ತಿಂದಿದಂತೂ ಸೂಪರಾಗಿತ್ತು. ಅಷ್ಟೇ, ದಿನ ಹೇಗೆ ಹೋಗುತ್ತೋ ಹೊತ್ತು ತೋರಿಸ್ತೀನಿ. ಇವತ್ತು ನೈಟ್ ತನಕ ಇರ್ತೀನಿ, ಮತ್ತು ನಾಳೆ ಆ್ಯಸ್ ಯೂಶ್ವಲ್ ಸಂಡೇ ನಮ್ಮ ಮನೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಅಷ್ಟೇ. ಸೊ ನೋಡಿ ಗೈಸ್, ಇದೆ ಹಲ್ಸ್ಲೇನು ತೊಗೊಂಡು ಬಂದಿದ್ದು. ನಮ್ಮ ಮನೆಗೊಂದು, ನಮ್ಮ ಅತ್ತಿಗೆ ಮನೆಗೊಂದು, ನಮ್ಮ ಮಮ್ಮಿ ಮನೆಗೊಂದು ಅಂತ ತಂದ್ವಿ. ಬಟ್ ಅವ್ರ ಫ್ರೆಂಡ್ ಕಡೆಯಿಂದ ಕೊಡ್ತಾರೆ, ಅವರ ಪ್ಲೇಸಲ್ಲಿ ಬೆಳೆಸಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಈ ಹಲ್ಸ್ಲೇನ್. ಟೇಸ್ಟ್ ಮಾತ್ರ ಒಳ್ಳೆ ಸಕ್ಕರೆ ಥರ ಇರುತ್ತೆ. ಒಂದೊಂದು ಹಲ್ಸ್ಲೇನಲ್ಲೂ ಒಂದೊಂದು ಬೀಜಕ್ಕೆ ಬೇರು ಬಂದಿರುತ್ತೆ. ಅದೇನೋ ಗೊತ್ತಿಲ್ಲ, ನಾನು ಬೇರೆ ಕಡೆ ಎಲ್ಲೂ ತಿಂದಿಲ್ಲ. ಇವರ ಕೊಡೋದ್ರಲ್ಲಿ ಮಾತ್ರ ಇರುತ್ತೆ ಈ ಹಲ್ಸ್ಲೇಂದು. ಮತ್ತು ಈ ಚೆನ್ನಾಗಿರುತ್ತೆ. ಇನ್ನೂ ವಾಸನೆ ಸ್ವಲ್ಪ ಸ್ಟಾರ್ಟ್ ಆಗ್ತಿದೆ, ಗೊತ್ತಿಲ್ಲ ಯಾವಾಗ ಇವ್ರು ಕಟ್ ಮಾಡ್ತಾರೆ ಅಂತ. ನಮ್ಮ ಮನೆಗೂ ಹೋದ್ಮೇಲೆ ಕಟ್ ಮಾಡಿದ್ಮೇಲೆ ತೋರಿಸ್ತೀನಿ ಗೈಸ್ ಎಷ್ಟು ಸ್ವೀಟ್ ಇತ್ತು ಅಂತ ಹೇಳ್ತೀನಿ. ಸೊ ಗೈಸ್, ಇವತ್ತು ನಮ್ಮ ಅಮ್ಮ ಮನೆಯಲ್ಲಿ ದೋಸೆ ಮಾಡಿದ್ದಾರೆ. ಆಲೂಗಡ್ಡೆ ಪಲ್ಯ, ಕುಕ್ಕರ್ ಕುಗ್ಬೇಕು. ಸೊ ಸ್ವಲ್ಪ ಜನ ಹೊಟ್ಟೆ ಹಸಿ ಅಂತಿರೋ, ಹಾಗಾಗಿ ದೋಸೆ ಇಟ್ಟಿದ್ದೀನಿ. ಈ ಥರ ಮೊದಲನೇದು ಪುಟಾಣಿ ದೋಸೆ, ಕಾಗೆ ದೋಸೆ ಅಂತ ಯೂಶ್ವಲಿ ನಮ್ಮ ಮನೇಲಿ ಮಾಡ್ತೀವಿ. ನಿಮ್ಮ ಮನೆಗಳಲ್ಲೂ ಮಾಡ್ತೀರಾ ಈ ಥರದ್ದು? ಮೊದಲನೇ ದೋಸೆ ಕಾಗೆ ದೋಸೆ, ಬಿಕಾಸ್ ಇದು ತಿಂದರೆ ಮಕ್ಕಳಿಗೆ ವಿದ್ಯಾರ್ಥಲ್ವಂತೆ ಮೊದಲನೇ ದೋಸೆ. ಹಾಗಾಗಿ ಮೊದಲನೇದು ಕಾಗೆ ದೋಸೆ. ನೆಕ್ಸ್ಟು ಮಂಚೂರು ದೋಸೆ ಗೈಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಭಾನುವಾರ ಆ್ಯಂಡ್ ಸ್ಯಾಟರ್ಡೇ ಆ್ಯಂಡ್ ಸಂಡೇ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನೋ ಸೊಳ್ಳೆ ಕಚ್ಬಿಟ್ಟು ಇಷ್ಟಪ್ಪ ಗುಳ್ಳೆ ಆಗಿಬಿಟ್ಟಿದೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ದೀನಿ ಆ್ಯಂಡ್ ಇವಾಗ ಸ್ವಲ್ಪ ಅಡುಗೆ ಮಾಡಬೇಕು. ಅಡುಗೆಗೆ ಚಿಕನ್ ತರಿಸಿದ್ದಾರೆ ನಮ್ಮ ಮಮ್ಮಿ. ಚಿಕನ್ ಸಾಂಬಾರ್ ಮತ್ತು ಲಿವರ್ ತರಿಸಿದ್ದಾರೆ, ಲಿವರ್ ಫ್ರೈದು ರೆಸಿಪಿ ತೋರಿಸ್ತೀನಿ ಈ ಬ್ಲಾಗಲ್ಲೇ. ಮತ್ತು ಇನ್ನೇನಿಲ್ಲ ಗೈಸ್, ಅಷ್ಟೇ. ರಾತ್ರಿ ಊಟ ಮಾಡ್ಕೊಂಡು ನನ್ನ ಹಸ್ಬೆಂಡ್ ಬರ್ತಾರೆ, ಮನೆಗೆ ಹೋಗೋದು. ಮತ್ತು ಆ್ಯಸ್ ಯೂಶ್ವಲ್ ಮಂಡೆಯಿಂದ ದಿನ ಅದೇ ಕತೆ. 6 o'clock ಎದ್ದಳು, ಬಾಕ್ಸ್ ಪ್ಯಾಕ್ ಮಾಡು, ನನ್ನ ವರ್ಕೌಟ್ಗೆ ಹೋಗು, ಇದೇ ಥರನೇ ಇರುತ್ತೆ ಯೂಶ್ವಲಿ ನನ್ನ ರೂಟೀನ್ ನಾಳೆಯಿಂದ. ಆಮೇಲೆ ಇನ್ನೂ ಏನೋ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಗೈಸ್. ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಿಪ್ಸಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಗೈಸ್, ಅಡುಗೆ ಮಾಡೋಕ್ಕೆ ಆಲ್ರೆಡಿ ಚಿಕನ್ ಆ್ಯಂಡ್ ಲಿವರ್ ರೆಡಿ ಇದೆ, ವಾಶ್ ಮಾಡೆಲ್ಲ ಇಟ್ಟಿದ್ದೀನಿ. ನೆಕ್ಸ್ಟ್ ಇನ್ನು ಅದಕ್ಕೆಲ್ಲ ಚಾಪಿಂಗ್ಸ್ ಎಲ್ಲ ಮಾಡ್ಕೋಬೇಕಲ್ಲ, ಈರುಳ್ಳಿ, ಟೊಮೆಟೊ ಎಲ್ಲ ಸಾಂಬಾರಿಗೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಬಟ್ ಲಿವರ್ದು ಮಾತ್ರ ತೋರಿಸ್ತೀನಿ ಇವತ್ತು. ಇದ್ರದ್ದು ಸಾಂಬಾರು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನಾನು. ಗೈಸ್, ಇಲ್ಲಿ ಚಿಕನ್ ಲಿವರ್ ಫ್ರೈ ಹೇಗೆ ಮಾಡೋದಂತ ತೋರಿಸ್ತೀನಿ. ಆಲ್ರೆಡಿ ಆಯಿಲ್ ಹಾಕಿದ್ದೀನಿ. ಇದಕ್ಕೆ ನಾನು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಒಂಚೂರು ಹಾಕ್ಕೊಳ್ಳಿ, ಚೆನ್ನಾಗಿ ಕಲಿಸ್ಬೇಕು. ಇಷ್ಟು ಹಾಕ್ಕೊಳ್ಳಿ ಸಾಕು. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಿದ್ದೀನಿ, ಬಿಕಾಸ್ ಕರಿಬೇವಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದನ್ನು 1-2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಗೈಸ್, ಇಲ್ಲಿ ನಾನು 1/2 kg ಲಿವರ್ ತೊಗೊಂಡಿದ್ದೀನಿ, ಹಾಕೋಬೇಕು. ಸ್ವಲ್ಪ ಫ್ಲೇಮ್ ಸಿಮ್ ಮಾಡಿದೆ, ಬಿಕಾಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡಬೇಕಿತ್ತಲ್ಲ, ಹಾಗಾಗಿ ಈಗ ನಾರ್ಮಲ್ ಫ್ಲೇಮ್ ಇಟ್ಕೊಳ್ಳಿ. ಲಿವರ್ ಗೈಸ್ ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ. ಇದು ನಾನು ಇವತ್ತು ಡ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ.
ಲಿವರ್ ಪೆಪ್ಪರ್ ಡ್ರೈ. ಸಾಲ್ಟ್ ಹಾಕೊಳ್ತಿದ್ದೀನಿ ಆ್ಯಂಡ್ ಸ್ವಲ್ಪ ಅರಿಶಿನ. ಸೊ ಇದಕ್ಕೆ ಮೇನ್ ಐಟಮೇ ಪೆಪ್ಪರ್ ಗೈಸ್. ಇದರಿಂದನೇ ಖಾರ ಬರೋದು, ಟೇಸ್ಟ್ ಬರೋದು ಎಲ್ಲ ಇದರಿಂದ ಬರುತ್ತೆ. ಸೊ ಇದು ಅಷ್ಟು ಆ್ಯಸ್ ಪರ್ ಯುವರ್ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ಹಾಕ್ಕೊಳ್ಳಿ ಆ್ಯಂಡ್ 1-2 ಮಿನಿಟ್ಸ್ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಬಿಡೋಣ. ಲಿವರ್ ಅಲ್ವಾ, ಹಾಗಾಗಿ ಸಾಫ್ಟ್ ಇರುತ್ತೆ, ಸ್ವಲ್ಪ ಬೇಗನೆ ಫ್ರೈ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಗೈಸ್, ಸ್ವಲ್ಪ ಬೇಗ ಕುಕ್ ಆಗಲಿ ಅಂತ ಅಷ್ಟೇ. ಐ ಥಿಂಕ್ ಇಷ್ಟು ನೀರು ಸಾಕು ಇದಕ್ಕೆ. ಒಂದು 10 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ ಸೊ ದಟ್ ಅದು ಕುಕ್ ಆಗಲಿ. ಸೊ ನೋಡಿ ಎಲ್ಲ ನೀರೆಲ್ಲ ಡ್ರೈ ಆಗಿದೆ, ಈಗ ಫೈನ್ ಅನ್ನಿಸ್ತಿದೆ, ಆಲ್ಮೋಸ್ಟ್ ಡ್ರೈ ಆಗಿಬಿಟ್ಟಿದೆ. ಒಂದು 2 ಮಿನಿಟ್ಸ್ ಹೀಗೆ ಕುಕ್ ಮಾಡಿದ್ರೆ ಒಂಥರ ಸುಕ್ಕ ಥರ ಆಗುತ್ತೆ ಡ್ರೈ. 2 ಮಿನಿಟ್ಸ್ ನಾನು ಇದೇ ಥರನೇ ಬೇಯಿಸ್ತೀನಿ ಗೈಸ್, ನೋಡ್ಕೊಳ್ಳಿ. ಯಾಕಂದರೆ ಲಿವರ್ ಡ್ರೈ ಇದ್ರೇ ಚೆನ್ನಾಗಿರೋದು, ಒಂಥರ ಜ್ಯೂಸಿ ಥರ ವಾಟರ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಬೆಂದಿದೆ ಲಿವರು, ಈಗ ಒಂಚೂರು ಫ್ಲೇಮ್ ಜೋರು ಮಾಡ್ಕೊಂಡಿದ್ದೀನಿ ಸೊ ದ್ಯಾಟ್ ಬೇಗ ಡ್ರೈ ಆಗಿಬಿಡಲಿ ಅಂತ ಅಷ್ಟೆ. ಈ ಟೈಮಲ್ಲೂ ಬೇಕಾದ್ರೆ ನೀವು ಫ್ರೆಶ್ ಕರಿ ಲೀವ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ದಟ್ ಇನ್ನೂ ಕರ್ಬೇವಿನ ಸೊಪ್ಪು ಟೇಸ್ಟ್ ನಿಮಗೆ ಚೆನ್ನಾಗಿ ಬರುತ್ತೆ. ಅಯ್ಯೋ ಈಸಿ ಗೈಸ್ ಅಡುಗೆ ಮಾಡೋದು, ಏನು ರಾಕೆಟ್ ಸೈನ್ಸಾ? ಉಪ್ಪು ಹುಳಿ ಖಾರ ಇದ್ದರೆ ಎಂಥ ಮಂಗನ ಅಡುಗೆ ಮಾಡ್ತಾರನಲ್ವ ಆ ಥರ. ಬಟ್ ಇದಕ್ಕೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಬರೀ ಪೆಪ್ಪರ್, ಸಾಲ್ಟ್, ಶುಂಠಿ, ಬೆಳ್ಳುಳ್ಳಿ ಇದು ಬಿಟ್ಟರೆ ಒಂದು ರೆಸಿಪಿನೇ ರೆಡಿ ಆಗುತ್ತೆ. ಸೇಮ್ ರೆಸಿಪಿ ನೀವು ಚಿಕನ್ಗೂ ಟ್ರೈ ಮಾಡ್ಬೋದು ಬೇಕಾದರೆ. ಎಸ್, ಮುಗಿದಿದೆ ಇದು, ರೆಡಿ ಟು ಈಟ್. ಆ್ಯಂಡ್ ಇಲ್ಲಿ ಸಾಂಬಾರು ರೆಡಿ ಆಗಿದೆ, ಇಲ್ಲಿ ತೋರಿಸ್ತೀನಿ. ಎಂಥ ಕಲರ್ ಇದೆ ನೋಡಿ. ಇದು ನಾಟಿ ಕೋಳಿ ಸಾರು. ಎಸ್, ಬಿಸಿ ಬಿಸಿ ಸಾಂಬಾರು ಜೊತೆ ಮುದ್ದೆ ಹಾಕೊಂಡು ತಿಂತಿದ್ರೆ ಸೂಪರ್ ಕಾಂಬಿನೇಷನು. ಫೈನಲಿ ಮುದ್ದೆ, ನಾಟಿ ಕೋಳಿ ಸಾಂಬಾರ್ ಆ್ಯಂಡ್ ಲಿವರ್ ಫ್ರೈ ರೆಡಿಯಾಗಿದೆ ಗೈಸ್. ಇದು ನಮ್ಮ ಮಮ್ಮಿಗೆ ಕೊಡ್ತೀನಿ, ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ. ಬನ್ನಿ ಲಟ್ಸಿ. ಮಮ್ಮಿ ಟೇಸ್ಟ್ ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ. ಸರಿನಪ್ಪ, ಆಯಿತು. ಮುದ್ದೆ ಸಾಫ್ಟಾಗಿದೆಯಾ? ಸಾಫ್ಟಾಗಿದೆ, ತಿಂತೀನಿ. ಅಯ್ಯಪ್ಪ, ಸಾರು ಚೆನ್ನಾಗಿದೆ. ಸಾರು ಚೆನ್ನಾಗಿದೆಯಾ? ಓಕೆ, ಮುದ್ದೆ ಸಾರು ಆಯಿತು. ಲಿವರು ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ. ಥ್ಯಾಂಕ್ ಯು. ನಿಮ್ಮ ಮಗಳ ಕತೆ? ನಿಮ್ಮ ಮಗ ನನ್ನ ಮಗಳು ಎಷ್ಟು ಸರಿ ತಿನ್ಬಿಟ್ಟು ಉಗಿತವ್ರೆ ಎಲ್ಲ. ಅಂಕಿತ ಪ್ರಣವ್ ಕೊಡು, ಅವನ್ನ ನೋಡ್ಕೊಂಡು ತಿನ್ನುತ್ತೆ. ಆಯ್ತು ಊಟ ನಮ್ ತನಿಷ್ಕಾ ರಿಜೆಕ್ಟ್ ಮಾಡ್ಬಿಟ್ಟಿದ್ದಾಳೆ ಮುದ್ದೆ ಫಾರ್ ದ ವೆರಿ ಫಸ್ಟ್ ಟೈಮ್. ಶಿ ಇಷ್ಟ ಆಗಿಲ್ಲ ಅವಳಿಗೆ. ಇಷ್ಟಪಟ್ಟು ತಿನ್ಸ್ತಾ ಇದ್ದೀನಿ, ತಿಂದಿ ಅಂತ ಹೆಲ್ದಿ ತಿಂದಿಲ್ಲ ಮಾಡ್ತಾವ್ರೆ ಮುಖ.